ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಶಿವರಾತ್ರಿ ಹಬ್ಬದಂದೇ ಎಂಟ್ರಿ ಕೊಟ್ಟ ರಾಬರ್ಟ್ಗೆ ಹೇಗಿದೆ ವೆಲ್ಕಮ್. ಬಾ 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 ನಾ ರೆಡಿ ಎಂದ ದಚ್ಚು ನೋಡಿ ಫ್ಯಾನ್ಸ್ ಹೇಳಿದ್ದೇನು. ಬ್ರಿಟನ್ ಬಳಿಕ ಕರುನಾಡಿಗೆ ಕಾಲಿಟ್ಟಿದ್ದು ಹೇಗೆ ದಕ್ಷಿಣ ಆಫ್ರಿಕಾ ಹೆಮ್ಮಾರಿ. ಸಾಹುಕಾರ್ ರಾಸಲೀಲೆ ಸಿಡಿ ಕೇಸ್ನಲ್ಲಿ ಹೇಗಿರಲಿದೆ ಎಸ್ಐಟಿ ತನಿಖೆ. ಸಿಡಿತದ ಎಸ್ಐಟಿ ತನಿಖೆ ಬಗ್ಗೆ ದಳಪತಿ ಅಪಸ್ವರ ಎತ್ತಿದ್ದು ಯಾಕೆ. ನಾಡಿನೆಲ್ಲೆಡೆ ರಾಬರ್ಟ್ ಹವಾ ಹೇಗಿದೆ. ದರ್ಶನ್ ಅಭಿನಯಕ್ಕೆ ಅಭಿಮಾನಿಗಳು ಬಹುಪರಾಕ ಅಂದ್ರ. ರಾಬರ್ಟ್ ಮಾಸ್ ಲುಕ್ಕಿಗೆ ಫ್ಯಾನ್ಸ್ ಹೇಳಿದ್ದೇನು ನೋಡೋಣ. ರಾಬರ್ಟ್ ಹಬ್ಬ ನ್ಯೂಸ್ ಟಾಪ್ 9ನಲ್ಲಿ. ದೇಶಾದ್ಯಂತ ರಾಬರ್ಟ್ ಅಬ್ಬರ ಶುರುವಾಗಿದೆ. ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣದಲ್ಲೂ ದಚ್ಚು ಅಬ್ಬರ ಜೋರಾಗಿದ್ದು ಮುಂಜಾನೆ 6 ಗಂಟೆಯಿಂದ ರಾಬರ್ಟ್ ಪ್ರದರ್ಶನ ಪ್ರಾರಂಭವಾಗಿದೆ. ಬೆಂಗಳೂರಿನ 12 ಚಿತ್ರಮಂದಿರದಲ್ಲಿ 6 ಗಂಟೆಗೆ ಪ್ರದರ್ಶನ ಆರಂಭವಾಗಿದೆ. ಕರುನಾಡಿನ 656 ಚಿತ್ರಮಂದಿರದಲ್ಲಿ ರಾಬರ್ಟ್ ತೆರೆ ಕಂಡಿದ್ದು ಒಂದೇ ದಿನ 3889 ಪ್ರದರ್ಶನ ನಡೆಯುತ್ತಿದೆ. ರಾಬರ್ಟ್ನಲ್ಲಿ ದರ್ಶನ್ರ ಹೊಸ ಅವತಾರ ಕಂಡು ಅಭಿಮಾನಿಗಳು ಫಿದಾ ಆಗಿದ್ದು ದಚ್ಚು ನೋಡಲು ಫ್ಯಾನ್ಸ್ ಮುಗಿಬಿದ್ದಿದ್ದಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗಿಂದು ಸಿನಿ ಶಿವರಾತ್ರಿಯಾಗಿದೆ. ದರ್ಶನ್ರ ಮಾಸ್ ಎಂಟ್ರಿ, ರಗಡ್ ಲುಕ್ಕು, ಪಂಚಿಂಗ್ ಡೈಲಾಗ್ಗೆ ಸ್ಯಾಂಡಲ್ವುಡ್ ಶೇಕ್ ಆಗಿದೆ. ಅಭಿಮಾನಿಗಳಿಗೆ ರಾಬರ್ಟ್ ಶಿವರಾತ್ರಿಯ ಹಬ್ಬದೂಟ ಬಡಿಸಿದ್ದು ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ರಾಜ್ಯಾದ್ಯಂತ ದರ್ಶನ್ ದರ್ಬಾರ್ ಜೋರಾಗಿದ್ದು ಕರ್ನಾಟಕದಲ್ಲಿ 600ಕ್ಕೂ ಹೆಚ್ಚು ಥಿಯೇಟರ್, ಆಂಧ್ರ ತೆಲಂಗಾಣದ 800ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮೊದಲ ದಿನದ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಬೆಂಗಳೂರಿನಲ್ಲಿ ಮುಂಜಾನೆಯಿಂದಲೇ ರಾಬರ್ಟ್ ಅಬ್ಬರ ಶುರುವಾಗಿದ್ದು ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿ ಪ್ರದರ್ಶನ ಕಾಣುತ್ತಿದೆ. ದರ್ಶನ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿ ಫ್ಯಾನ್ಸ್ ಜೈಕಾರ ಹಾಕಿದ್ದು ಸಂತೋಷ್ ಥಿಯೇಟರ್ ಬಳಿ ಸಂಭ್ರಮ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಅನ್ನದಾನ, ಟಿ ಶರ್ಟ್ ವಿತರಣೆ, ಸಿಹಿ ಹಂಚಿದ್ದು ಕುಣಿದು ಕುಪ್ಪಳಿಸಿದ್ದಾರೆ. ಮಹಾಶಿವರಾತ್ರಿ ಹಬ್ಬದಂದೇ ತೆರೆಗೆ ಬಂದಿರೋ ದರ್ಶನ್ರ ರಾಬರ್ಟ್ ಸಿನಿಮಾಗೆ ಅದ್ಧೂರಿ ವೆಲ್ಕಮ್ ಸಿಕ್ಕಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರೋ ಶ್ರೀನಿವಾಸ್ ಥಿಯೇಟರ್ಗೆ ಚಿತ್ರತಂಡ ಭೇಟಿ ನೀಡಿತ್ತು. ರಾಬರ್ಟ್ ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್, ನಾಯಕಿ ಆಶಾ ಭಟ್ ಸೇರಿದಂತೆ ಚಿತ್ರತಂಡ ಥಿಯೇಟರ್ ಸ್ಕ್ರೀನ್ಗೆ ಪೂಜೆ ಸಲ್ಲಿಸಿತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ರಾಬರ್ಟ್ ಹಬ್ಬ ಶುರುವಾಗಿದ್ದು ಬೆಳ್ಳಿ ಪರದೆ ಮೇಲೆ ಡಿ ಬಾಸ್ ಅಬ್ಬರಿಸುತ್ತಿದ್ದಾರೆ. ಬೆಂಗಳೂರಿನ ಸಂತೋಷ್ ಚಿತ್ರಮಂದಿರಕ್ಕೆ ಚಿತ್ರತಂಡ ಭೇಟಿ ನೀಡಿ ಅಭಿಮಾನಿಗಳಿಗೆ ಮತ್ತಷ್ಟು ಜೋಶ್ ತುಂಬಿದ್ದಾರೆ. ನಿರ್ದೇಶಕ ತರುಣ್ ಸುಧೀರ್, ನಟಿ ಆಶಾ ಭಟ್, ಸೋನಾಲ್ ಮಂಟೇರೋ ಸೇರಿದಂತೆ ಚಿತ್ರತಂಡದಿಂದ ರಾಬರ್ಟ್ ಸಿನಿಮಾ ವೀಕ್ಷಣೆ ಮಾಡಿದೆ. ರಾಬರ್ಟ್ ಫಸ್ಟ್ ಶೋ ಬಳಿಕ ಅಭಿಮಾನಿಗಳ ಸಂಭ್ರಮ ತಾರಕಕ್ಕೇರಿದ್ದು ದರ್ಶನ್ ಅಭಿನಯಕ್ಕೆ ಫ್ಯಾನ್ಸ್ ಬಹುಪರಾಕ್ ಎಂದಿದ್ದಾರೆ. ಅಭಿಮಾನಿಗಳ ಜೊತೆ ಚಿತ್ರತಂಡ ಕೂಡ ಸಿನಿಮಾ ವೀಕ್ಷಿಸಿದ್ದು ದರ್ಶನ್ ಅಭಿಮಾನಿಗಳ ಜೊತೆ ಸೇರಿಕೊಂಡು ಸಿನಿಮಾ ನೋಡೋ ಮಜಾನೇ ಬೇರೆ ಅಂತ ಹೇಳಿದ್ದಾರೆ. ಫಸ್ಟ್ ಶೋ ಬಳಿಕ ಟಿವಿ9 ಜೊತೆ ಮಾತನಾಡಿದ ನಟಿ ಸೋನಾಲ್ ಮಂಟೇರೋ, ಅಭಿಮಾನಿಗಳ ಜೊತೆ ನಾನು ಕೂಡ ದರ್ಶನ್ ಅಭಿಮಾನಿಯಾಗಿ ಸಿನಿಮಾ ನೋಡಿದ್ದೇನೆ. ಕಂಪ್ಲೀಟ್ ಸಿನಿಮಾ ಎಂಜಾಯ್ ಮಾಡಿದ್ದೇನೆ. ರಾಬರ್ಟ್ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಸಿನಿಮಾ ಅಂತ ಹೇಳಿದ್ರು. ಬೆಂಗಳೂರಿನ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ ಮುಂದೆ ಅಭಿಮಾನಿಗಳ ಹರ್ಷೋದ್ಗಾರ ಜೋರಾಗಿತ್ತು. ರಾತ್ರಿಯಿಂದಲೇ ಥಿಯೇಟರ್ ಮುಂದೆ ಜಮಾಯಿಸಿದ ಅಭಿಮಾನಿಗಳು ಮುಂಜಾನೆ 6:30ಕ್ಕೆ ಆರಂಭವಾದ ರಾಬರ್ಟ್ ಮೊದಲ ಶೋ ಕಣ್ತುಂಬಿಕೊಂಡ್ರು. ಡೊಳ್ಳು, ಕಂಸಾಳೆ ಸದ್ದಿಗೆ ಅಭಿಮಾನಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿದ್ದು ರಾಬರ್ಟ್ ಹೆಸರಿನ ದೊಡ್ಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಸಿನಿಮಾ ನೋಡಿ ಬರುವ ಅಭಿಮಾನಿಗಳಿಗಾಗಿ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಬರ್ಟ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳನ್ನ ಮೋಡಿ ಮಾಡಿದ್ದಾರೆ. ಬೆಂಗಳೂರಿನ ಸಂತೋಷ್ ಥಿಯೇಟರ್ ಬಳಿ ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ವಯಸ್ಸಿನ ಭೇದ ಇಲ್ಲದೆ ಫ್ಯಾನ್ಸ್ ಸಂಭ್ರಮಿಸಿದ್ದಾರೆ. ದರ್ಶನ್ರ ಅಭಿಮಾನಿಯಾಗಿರೋ ಪುಟ್ಟ ಬಾಲಕಿ ಕೂಡ ಸಂತೋಷ್ ಥಿಯೇಟರ್ ಬಳಿ ಸಖತ್ ಸ್ಟೆಪ್ಸ್ ಹಾಕಿದ್ದಾಳೆ. ನೆಲಮಂಗಲದಲ್ಲೂ ದರ್ಶನ್ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿದೆ. ದರ್ಶನ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿರೋ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಬೂದ್ ಕುಂಬಳಕಾಯಿಯಲ್ಲಿ ದೃಷ್ಟಿ ತೆಗೆದು ಪಟಾಕಿ ಹೊಡೆದು ಸಂಭ್ರಮಿಸಿದ್ದಾರೆ. ನೆಲಮಂಗಲ ರೂಪಾ ಥಿಯೇಟರ್ ಮುಂದೆ ತಮಟೆ ಸೌಂಡ್ಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದು ರಾಬರ್ಟ್ ನೋಡಿ ದರ್ಶನ್ ಅಭಿಮಾನಿಗಳು ದಿಲ್ ಖುಷಿಯಾಗಿದ್ದಾರೆ. ದರ್ಶನ್ ಮಾಸ್ ಎಂಟ್ರಿ, ರಗಡ್ ಲುಕ್, ಪಂಚ್ ಡೈಲಾಗ್ಗೆ ಸ್ಯಾಂಡಲ್ವುಡ್ ಶೇಕ್. ಅಭಿಮಾನಿಗಳಿಗೆ ಹಬ್ಬದೂಟ ಬಡಿಸಿದ್ದು ಹೇಗೆ ರಾಬರ್ಟ್. ಸಿನಿಮಾಗೆ ಬಂದವರಿಗೆ ಊಟ, ಟಿ ಶರ್ಟ್ ವಿತರಿಸಿದ್ದು ಎಲ್ಲಿ ನೋಡೋಣ. ರಾಬರ್ಟ್ ಹವಾ ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯಾದ್ಯಂತ ರಾಬರ್ಟ್ ಹವಾ ಸೃಷ್ಟಿಸಿದ್ದು ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಹುಬ್ಬಳ್ಳಿಯ 2 ಚಿತ್ರಮಂದಿರ ಸೇರಿ 2 ಮಾಲ್ಗಳಲ್ಲಿ ರಾಬರ್ಟ್ ರಿಲೀಸ್ ಆಗಿದೆ. ಸುಜಾತ ಚಿತ್ರಮಂದಿರದ ಬಳಿ ಜಮಾಯಿಸಿದ ಡಿ ಬಾಸ್ ಫ್ಯಾನ್ಸ್ ಥಿಯೇಟರ್ ಸ್ಕ್ರೀನ್ಗೆ ಪೂಜೆ ಸಲ್ಲಿಸಿದ್ದಾರೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿದ ದಚ್ಚು ಅಭಿಮಾನಿಗಳು ಕಟೌಟ್ಗೆ ಕ್ಷೀರಾಭಿಷೇಕ ಮಾಡಿ ದರ್ಶನ್ ಪರ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ. ಕೊಪ್ಪಳದಲ್ಲಿ ರಾಬರ್ಟ್ ಸಿನಿಮಾ ಟಿಕೆಟ್ಗಾಗಿ ಅಭಿಮಾನಿಗಳು ಮುಗಿಬಿದ್ದಿದ್ರು. ಗಂಗಾವತಿಯ ಚಂದ್ರಹಾಸ ಚಿತ್ರಮಂದಿರದಲ್ಲಿ ಟಿಕೆಟ್ ನೀಡಲು ವಿಳಂಬ ಮಾಡಿದ ಹಿನ್ನೆಲೆ ಡಿ ಬಾಸ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ರು. ಥಿಯೇಟರ್ ಗೇಟ್ ಮುರಿಯಲು ಅಭಿಮಾನಿಗಳು ಯತ್ನಿಸಿದ್ರು. ಸ್ಥಳಕ್ಕೆ ಗಂಗಾವತಿ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿ ಹತೋಟಿಗೆ ತಂದರು. ಯಾದಗಿರಿಯಲ್ಲಿ ರಾಬರ್ಟ್ ಸಿನಿಮಾ ಕಣ್ತುಂಬಿಕೊಳ್ಳಲು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಮುಗಿಬಿದ್ದಿದ್ರು. ಶಹಾಪುರದ ಜಯಶ್ರೀ ಟಾಕೀಸ್ನಲ್ಲಿ ನೂಕುನುಗ್ಗಲು ಉಂಟಾಗಿದ್ದರಿಂದ ಮೇನ್ ಡೋರ್ನ ಗ್ಲಾಸ್ ಪೀಸ್ ಆಗಿದೆ. ಟಿಕೆಟ್ ಪಡೆಯುತ್ತಿದ್ದಂತೆ ಥಿಯೇಟರ್ನ ಗ್ಲಾಸ್ ಡೋರ್ ತಳ್ಳಿ ಅಭಿಮಾನಿಗಳು ಒಳಬಂದ್ರು. ಈ ವೇಳೆ ಡೋರ್ ಗ್ಲಾಸ್ ಒಡೆದಿದೆ. ಕನ್ನಡ ತೆಲುಗು ಭಾಷೆಯಲ್ಲಿ ರಾಬರ್ಟ್ ದರ್ಶನ ಕೊಟ್ಟಿದ್ದು ಅಭಿಮಾನಿಗಳನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದರ್ಶನ್ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ನಗರದ ಅಶೋಕ, ತ್ರಿಶೂಲ್, ತ್ರಿನೇತ್ರ ಚಿತ್ರಮಂದಿರಗಳಲ್ಲಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ಥಿಯೇಟರ್ ಮುಂಭಾಗ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ರಾಜ್ಯಾದ್ಯಂತ ದಚ್ಚು ದರ್ಬಾರ್ ಜೋರಾಗಿದ್ದು ಅಭಿಮಾನಿಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚಿತ್ರದುರ್ಗದ ವೆಂಕಟೇಶ್ವರ ಥಿಯೇಟರ್ನಲ್ಲಿ ರಾಬರ್ಟ್ ಸಿನಿಮಾ ನೋಡಲು ಮಧ್ಯರಾತ್ರಿಯಿಂದಲೇ ಅಭಿಮಾನಿಗಳು ಜಮಾಯಿಸಿದ್ರು. ಮೊದಲ ಪ್ರದರ್ಶನ ಆರಂಭವಾಗುತ್ತಿದ್ದಂತೆ ಸ್ಕ್ರೀನ್ಗೆ ಕುಂಬಳಕಾಯಿ ಆರತಿ ಬೆಳಗಿದ್ರು. ಮಾರ್ನಿಂಗ್ ಶೋಗೆ ಟಿಕೆಟ್ ಸಿಗದೆ ಸೆಕೆಂಡ್ ಶೋಗಾಗಿ ಕಾಯುತ್ತಿದ್ದ ಅಭಿಮಾನಿಗಳನ್ನು ಚದುರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಿದ್ರು. ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ರ ರಾಬರ್ಟ್ ಅವತಾರಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಶಿವಮೊಗ್ಗ ನಗರದ ವೀರಭದ್ರ ಚಿತ್ರಮಂದಿರದಲ್ಲಿ ರಾಬರ್ಟ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದ್ದು ದರ್ಶನ್ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಪಟಾಕಿ ಸಿಡಿಸಿ ಚಿತ್ರಮಂದಿರದ ಬಳಿ ಅಭಿಮಾನಿಗಳು ಸಂಭ್ರಮಿಸಿದ್ದು ಚಿತ್ರಮಂದಿರದ ಒಳಗೆ ದರ್ಶನ್ ಪರದೆ ಮೇಲೆ ಬರುತ್ತಿದ್ದಂತೆ ಹೂವಿನ ಮಳೆ ಸುರಿಸಿದ್ದಾರೆ. ಬೆಳ್ಳಿ ಪರದೆ ಮೇಲೆ ಚಾಲೆಂಜಿಂಗ್ ಸ್ಟಾರ್ ಅಬ್ಬರಿಸುತ್ತಿದ್ದು ದಚ್ಚು ಆರ್ಭಟಕ್ಕೆ ಥಿಯೇಟರ್ಸ್ ಸಾಕ್ಷಿಯಾಗಿದೆ. ಕೋಲಾರದಲ್ಲಿಯೂ ಅಭಿಮಾನಿಗಳ ಸಂಭ್ರಮ ಜೋರಾಗಿದೆ. ನಗರದ ಭವಾನಿ ಚಿತ್ರಮಂದಿರದ ಎದುರು ದರ್ಶನ್ ಕಟೌಟ್ಗೆ ಹೂ ಹಾಕಿ ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದ್ದಾರೆ. ಹಾಸನದಲ್ಲೂ ಡಿ ಬಾಸ್ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಸಹ್ಯಾದ್ರಿ ಚಿತ್ರಮಂದಿರದ ಎದುರು ಕುಣಿದು ಕುಪ್ಪಳಿಸಿದ ಅಭಿಮಾನಿಗಳು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದರು. ರಾಬರ್ಟ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣುತ್ತಿದೆ. ಬಾಗಲಕೋಟೆಯಲ್ಲಿ ದರ್ಶನ್ ಫ್ಯಾನ್ಸ್ ಸಂಭ್ರಮಿಸುತ್ತಿದ್ದು ಥಿಯೇಟರ್ ಆವರಣದಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದ್ರು. ವಾಸವಿ ಚಿತ್ರಮಂದಿರದಲ್ಲಿ ರಾಬರ್ಟ್ ಚಿತ್ರ ನೋಡಲು ಅಭಿಮಾನಿಗಳು ಮುಗಿಬಿದ್ದು ದರ್ಶನ್ ಕಟೌಟ್ಗೆ ಹಾರ ಹಾಕಿ ಪಟಾಕಿ ಸಿಡಿಸಿದ್ದಾರೆ. ಇದೇ ವೇಳೆ ಥಿಯೇಟರ್ ಮಾಲೀಕರಿಗೆ ಸನ್ಮಾನ ಮಾಡಿ ಸಂಭ್ರಮಿಸಿದ್ದಾರೆ. ಸಿಡಿ ಷಡ್ಯಂತ್ರದ ಗುಟ್ಟು ಭೇದಿಸಲಿರೋ ಎಸ್ಐಟಿ ತಂಡಕ್ಕೆ ಯಾರೆಲ್ಲ ಸೇರ್ಪಡೆಯಾಗಲಿದ್ದಾರೆ? ರಮೇಶ್ ಜಾರಕಿಹೊಳಿಯನ್ನು ವಿಚಾರಣೆ ನಡೆಸುತ್ತಾ ಎಸ್ಐಟಿ ಇದೆಲ್ಲ ತಿಪ್ಪೆ ಸಾರಿಸೋ ಕೆಲಸ ಅಂತ ಕುಮಾರಸ್ವಾಮಿ ಕಿಡಿಕಾರಿದ್ದು ಯಾಕೆ? ನೋಡೋಣ ಸಿಡಿ ಬಾಂಬ್ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಸೃಷ್ಟಿಸಿರೋ ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಲಾಗಿದೆ. ಹೀಗಾಗಿ ವಿಶೇಷ ತನಿಖಾ ತಂಡದ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಡಿ ಸತ್ಯ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಎಸ್ಐಟಿ ತನಿಖೆ ಯಾವ ರೀತಿ ಇರುತ್ತೆ? ಎಸ್ಐಟಿ ತನಿಖೆಗೆ ಸರ್ಕಾರ ಗಡುವು ನೀಡಿದೆಯಾ? ತಂಡಕ್ಕೆ ಸರ್ಕಾರ ಕೊಟ್ಟಿರೋ ಸೂಚನೆ ಏನು ಅನ್ನೋದು ಕುತೂಹಲವಾಗಿದೆ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ಇವರಿಗೂ ಎಫ್ಐಆರ್ ದಾಖಲಾಗಿಲ್ಲ. ಈ ಮಧ್ಯೆ ಪ್ರಕರಣದ ಪ್ರಾಥಮಿಕ ತನಿಖೆಗೆ ಎಸ್ಐಟಿ ರಚಿಸಲಾಗಿದೆ. ಸಿಡಿಯ ಅಸಲಿಯತ್ತು ಏನು ಅನ್ನೋ ಬಗ್ಗೆ ಪ್ರಾಥಮಿಕ ತನಿಖೆ ನಡೆಯಲಿದ್ದು ಸರ್ಕಾರಕ್ಕೆ ತನಿಖೆ ನಡೆಸಿ ವರದಿ ನೀಡಲಿದೆ. ವರದಿ ಕೈ ಸೇರಿದ ಬಳಿಕ ಸರ್ಕಾರ ಮುಂದಿನ ಹಂತದ ನಿರ್ಧಾರ ಮಾಡಲಿದೆ. ಪ್ರಕರಣ ಸಂಬಂಧ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ಹಾಜರಾಗಿಲ್ಲ. ಆದರೆ ಎಸ್ಐಟಿ ತನಿಖೆ ವೇಳೆ ರಮೇಶ್ ಜಾರಕಿಹೊಳಿ ವಿಚಾರಣೆ ನಡೆಯಲಿದೆ. ಸಿಡಿ ಬಗ್ಗೆ ರಮೇಶ್ ಜಾರಕಿಹೊಳಿ ಬಳಿ ಮಾಹಿತಿ ಪಡೆಯಲಿರುವ ಎಸ್ಐಟಿ ಬಳಿಕ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರುದಾರ ದಿನೇಶ್ ಕಲ್ಲಹಳ್ಳಿ ವಿಚಾರಣೆ ನಡೆಸಲಿದೆ. ನಾಪತ್ತೆಯಾಗಿರುವ ಸಂತ್ರಸ್ತೆ ಪತ್ತೆಗೆ ಎಸ್ಐಟಿ ಕಾರ್ಯಾಚರಣೆ ನಡೆಸಲಿದ್ದು ಸಂತ್ರಸ್ತೆ ಹೇಳಿಕೆ ಪಡೆಯಲಿದ್ದಾರೆ.
ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿಯ ಅಸಲಿ ಎತ್ತು ಏನು ಅನ್ನೋ ಬಗ್ಗೆ ಎಸ್ಐಟಿ ಪ್ರಾಥಮಿಕ ತನಿಖೆ ನಡೆಸಲಿದೆ. ಹೀಗಾಗಿ ಆರೋಪಿಗಳ ಹೆಜ್ಜೆ ಗುರುತು ಪತ್ತೆ ಮಾಡಲು ಎಸ್ಐಟಿ ಅಧಿಕಾರಿಗಳು ತನಿಖೆ ವೇಳೆ ಸಿಡಿ ವೀಕ್ಷಿಸಲಿದ್ದಾರೆ. ಈಗಾಗಲೇ ಸಿಡಿ ನಕಲಿ ಎಂದು ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಹಿನ್ನೆಲೆ ಸಿಡಿಯ ನೈಜತೆ, ಸತ್ಯಾಸತ್ಯತೆ ಶೋಧ ಮಾಡಲಿದ್ದು, ಬಳಿಕ ಸಿಕ್ಕ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ಎಸ್ಐಟಿ ತಂಡಕ್ಕೆ ಮತ್ತಷ್ಟು ಅಧಿಕಾರಿಗಳು ಎಂಟ್ರಿ ಕೊಡಲಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿಗಳು ಹಾಗೂ ಇನ್ಸ್ಪೆಕ್ಟರ್ಗಳು ವಿಶೇಷ ತನಿಖಾ ತಂಡ ಸೇರಿಕೊಳ್ಳಲಿದ್ದಾರೆ. ಟೆಕ್ನಿಕಲ್ ಮಾಹಿತಿಗಳು ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಉನ್ನತ ಮಟ್ಟದ ತನಿಖಾ ತಂಡದಿಂದ ಸಿಡಿ ತನಿಖೆ ನಡೆಯಲಿದೆ. ಸಿಡಿಯ ಬಗ್ಗೆ ಸಂಪೂರ್ಣ ತನಿಖೆ ಕೈಗೊಂಡು ವರದಿ ಸಲ್ಲಿಸಲಿದೆ. ಎಸ್ಐಟಿ ವರದಿ ಮೇಲೆ ಸಿಡಿ ಕೇಸ್ ನಿಂತಿದೆ. ಸರ್ಕಾರಕ್ಕೆ ಎಸ್ಐಟಿ ಸಿಡಿ ಕೇಸ್ನ ಪ್ರಾಥಮಿಕ ವರದಿ ನೀಡಲಿದ್ದು, ಎಸ್ಐಟಿ ವರದಿ ಆಧರಿಸಿ ಮುಂದಿನ ಕ್ರಮಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸಿಡಿ ಕೇಸ್ ವಿರುದ್ಧ ಸೊಮೋಟೋ ಕೇಸ್ ದಾಖಲಾಗುತ್ತಾ ಅಥವಾ ಕೇಸ್ ಸಂಬಂಧಿಸಿದಂತೆ ದೂರು ಪಡೆಯಲಾಗುತ್ತಾ, ಯಾರಿಂದ ದೂರು ಪಡೆದು ತನಿಖೆ ನಡೆಸಲಾಗುತ್ತೆ ಅನ್ನೋದು ಎಸ್ಐಟಿ ನೀಡುವ ವರದಿ ಬಳಿಕ ತೀರ್ಮಾನ ಮಾಡಲಿದೆ. ರಾಸಲೀಲೆ ಸಿಡಿ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡಕ್ಕೆ ವಹಿಸಿರುವ ಸರ್ಕಾರ ಎಸ್ಐಟಿಗೆ ನಿಗದಿತ ಗಡುವು ವಿಧಿಸಿಲ್ಲ. ಸಿಡಿ ಬಗ್ಗೆ ಸಮಗ್ರ ತನಿಖೆ ನಡೆಸಲಿರುವ ಎಸ್ಐಟಿ ಈ ಬಗ್ಗೆ ಪ್ರಾಥಮಿಕ ವರದಿ ನೀಡಲಿದೆ. ವರದಿ ಆಧರಿಸಿ ಸರ್ಕಾರ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ರಾಜ್ಯದಲ್ಲಿ ಕೋಲಾಹಲ ಎಬ್ಬಿಸಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಲು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ನಿರಾಕರಿಸಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸಿಡಿ ಕುರಿತ ಪ್ರಶ್ನೆಗೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಉತ್ತರಿಸದೆ ತೆರಳಿದ್ದಾರೆ. ಡಿಸಿಎಂ ಲಕ್ಷ್ಮಣ ಸವದಿ ಕೂಡ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದು, ಬಜೆಟ್ ಬಗ್ಗೆ ಮಾತನಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ಸಂಬಂಧ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಸಚಿವ ಶ್ರೀಮಂತ ಪಾಟೀಲ್ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿದ ಅವರು, ಷಡ್ಯಂತ್ರದಲ್ಲಿ ಯಾರಿದ್ದರೂ ಶಿಕ್ಷೆಯಾಗಬೇಕು, ಇದು ಎಲ್ಲರ ಒತ್ತಾಯವಾಗಿದೆ ಅಂತ ಹೇಳಿದರು. ಅಲ್ಲದೆ ಜಲಸಂಪನ್ಮೂಲ ಖಾತೆ ಬಾಲಚಂದ್ರಗೆ ಕೊಡಬೇಕು, ಇದರಿಂದ ಈ ಭಾಗದ ಸಾಕಷ್ಟು ಯೋಜನೆ ಪೂರ್ಣಕ್ಕೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿದ್ದ ಮಧು ಬಂಗಾರಪ್ಪ ಚರ್ಚಿಸಿದ್ದು ಏನು? ಮದುವೆ ಮನೆಯಲ್ಲಿ ಬಿಬಿಎಂಪಿ ಮಾರ್ಷಲ್ಗಳು ಸಂಗ್ರಹಿಸಿದ ದಂಡ ಎಷ್ಟು? ಡ್ರ್ಯಾಗರ್ ತೋರಿಸಿ ವಕೀಲನ ಬಳಿಗೆ ದರೋಡೆ ಮಾಡಿದ್ದು ಎಲ್ಲಿ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ರಾಸಲೀಲೆ ಸಿಡಿ ಪ್ರಕರಣದಲ್ಲಿ ಸಿಲುಕಿರೋ ರಮೇಶ್ ಜಾರಕಿಹೊಳಿಗೆ ತವರಿನಲ್ಲಿ ಸೇರಿದಂತೆ ಎಲ್ಲೆಡೆ ಬೆಂಬಲ ವ್ಯಕ್ತವಾಗುತ್ತಿದೆ. ರಮೇಶ್ ನಿವಾಸಕ್ಕೆ ಸಂಸದ ವೈ ದೇವೇಂದ್ರಪ್ಪ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಬೆಂಗಳೂರಿನ ರಮೇಶ್ ನಿವಾಸಕ್ಕೆ ಭೇಟಿ ನೀಡಿದ ಬಳ್ಳಾರಿಯ ಬಿಜೆಪಿ ಸಂಸದ ವೈ ದೇವೇಂದ್ರಪ್ಪ ಚರ್ಚಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಮಧು ಬಂಗಾರಪ್ಪ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸದಲ್ಲಿ ಭೇಟಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಸಂಬಂಧ ಮಾತುಕತೆ ನಡೆಸಿದ್ದಾರೆ. ಕಳೆದ ತಿಂಗಳು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ರನ್ನ ಭೇಟಿಯಾಗಿದ್ದ ಮಧು ಬಂಗಾರಪ್ಪ ಚರ್ಚಿಸಿದ್ರು. ಕೊರೋನಾ ನಿಯಂತ್ರಿಸಲು ಮದುವೆಗಳಿಗೂ ಮಾರ್ಷಲ್ಸ್ ನೇಮಕ ಮಾಡಿದ್ದು 15 ದಿನಗಳ ಅಂತರದಲ್ಲೇ ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮದುವೆಗಳಲ್ಲಿ ಮಾಸ್ಕ್ ಧರಿಸಿದವರಿಗೆ ದಂಡ ವಿಧಿಸಿದ್ದು, ಫೆಬ್ರವರಿ 23ರಿಂದ ಮಾರ್ಚ್ 8ರವರೆಗೆ 7,75,000 ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಕಲ್ಯಾಣ ಮಂಟಪದಲ್ಲಿ ಮಾಸ್ಕ್ ಧರಿಸದ 3,057 ಜನರು, ದೈಹಿಕ ಅಂತರ ಪಾಲಿಸದ 43 ಜನರಿಗೆ ದಂಡ ಹಾಕಲಾಗಿದೆ. ಡ್ರಗ್ಸ್ ಕೇಸ್ ಸಂಬಂಧ ನಿರ್ಮಾಪಕ ಶಂಕರ್ ಗೌಡರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಂಗಳೂರಿನ ಗೋವಿಂದಪುರ ಠಾಣೆ ಪೊಲೀಸರು 3ನೇ ದಿನ ವಿಚಾರಣೆ ನಡೆಸುತ್ತಿದ್ದಾರೆ. ನಿರ್ಮಾಪಕ ಶಂಕರ್ ಗೌಡ, ಭೀಮಾ, ಫಯೂಮ್, ವಿಕ್ಕಿ ಮಲ್ಹೋತ್ರರನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ಮಸ್ತಾನ್ ಚಂದ್ರ ಬಂಧನವಾಗುತ್ತಿದ್ದಂತೆ ನಿರ್ಮಾಪಕ ಶಂಕರ್ ಗೌಡ ಅಲರ್ಟ್ ಆಗಿದ್ದ. ದಾಳಿ ಸುಳಿವು ಸಿಕ್ಕಿದ್ದೇ ತಡ ನಿರ್ಮಾಪಕ ಶಂಕರ್ ಗೌಡ ಕೆಲಸಗಾರರಿಂದ ಸಂಪೂರ್ಣವಾಗಿ ಕಚೇರಿ ಸ್ವಚ್ಛಗೊಳಿಸಿದ್ದ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ 3ನೇ ಮುಖ್ಯ ರಸ್ತೆಯಲ್ಲಿರುವ ಕಚೇರಿಯನ್ನ ಕ್ಲೀನ್ ಮಾಡಿಸಿದ್ದು, ಸರ್ಚ್ ವಾರೆಂಟ್ ಪಡೆದು ಮಾರ್ಚ್ 8ರಂದು ಗೋವಿಂದಪುರ ಪೊಲೀಸರು ದಾಳಿ ನಡೆಸಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಬೇಗೂರು ಬಳಿ ವಕೀಲನಿಗೆ ಡ್ಯಾಗರ್ ತೋರಿಸಿ ದರೋಡೆ ಮಾಡಲಾಗಿದೆ. ಬೇಗೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಘಟನೆ ನಡೆದಿದ್ದು, ಅಂಜೆಪಾಳ್ಯದ ಮಹಂತೇಶ್ ಮೇಲೆ ಹಲ್ಲೆ ಮಾಡಿ 5,000 ಹಣ, ಎಟಿಎಂ ಕಾರ್ಡ್, ಮೊಬೈಲ್ ದೋಚಲಾಗಿದೆ. ಬೈಕ್ನಲ್ಲಿ ಬಂದ ಇಬ್ಬರು ದುಷ್ಕರ್ಮಿಗಳು ಕೃತ್ಯ ಎಸಗಿದ್ದಾರೆ.
ಬೆಂಗಳೂರಿನಲ್ಲಿ ಕಳವು ಮಾಡುತ್ತಿದ್ದ ಖತರ್ನಾಕ್ ಆರೋಪಿಯೊಬ್ಬನನ್ನ ಉಪ್ಪಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕುಖ್ಯಾತ ಕಳವು ಆರೋಪಿ ಶಬ್ಬೀರ್ ಬಂಧಿತ ಆರೋಪಿ. ಶಬ್ಬೀರ್ನಿಂದ 18,49,000 ಮೌಲ್ಯದ ಚಿನ್ನಾಭರಣ, 8 ಕೆಜಿ ಬೆಳ್ಳಿ ಆಭರಣ, 3,85,000 ನಗದು ಜಪ್ತಿ ಮಾಡಲಾಗಿದೆ. ಪ್ರೀತಿಸಿ ವಿವಾಹವಾದ ಪತಿ ವಂಚಿಸಿದ್ದಾನೆ ಎಂದು ಆರೋಪಿಸಿ ನಂದಗುಡಿ ಪೊಲೀಸ್ ಠಾಣೆ ಎದುರು ಪತ್ನಿ, ಪೋಷಕರು ಧರಣಿ ನಡೆಸಿದ್ದಾರೆ. ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಪ್ರಮೋದ್ ಮತ್ತು ಅನುಜ ಪ್ರೀತಿಸಿ ವಿವಾಹವಾಗಿದ್ರು. ಆದರೆ ಬೇರೆ ಯುವತಿ ಜೊತೆ ಓಡಾಡ್ತಿದ್ದ ಪ್ರಮೋದ್ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ನ್ಯಾಯ ಕೊಡಿಸುವಂತೆ ಪತ್ನಿ ಕಡೆಯವರು ಪ್ರತಿಭಟಿಸಿದ್ದಾರೆ. ರಾಜ್ಯಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಶಿವನ ಸನ್ನಿಧಾನಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತಿದೆ. ಕಾಡುಮಲ್ಲೇಶ್ವರ, ಗವಿಗಂಗಾಧರೇಶ್ವರ, ಸೋಮೇಶ್ವರದಲ್ಲಿ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ಬೆಳಗಿನಿಂದ ಭಕ್ತರು ಶಿವನ ದರ್ಶನ ಪಡೆಯುತ್ತಿದ್ದು, ರಾತ್ರಿ ಜಾಗರಣೆ ಹಿನ್ನೆಲೆ ನಾಳೆ ಬೆಳಗ್ಗೆಯವರೆಗೂ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿದೆ. ಶಿವಮೊಗ್ಗಕ್ಕೆ ಕಾಲಿಟ್ಟಿದ್ದು ಹೇಗೆ? ದಕ್ಷಿಣ ಆಫ್ರಿಕಾ ರೂಪಾಂತರಿ ಕೊರೋನಾ ವೈರಸ್ ಸೋಂಕಿನ ಕುರಿತು ಡಿಎಚ್ಒ ಹೇಳಿದ್ದು ಏನು? ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದ್ದು ಯಾಕೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಮಹಾಶಿವರಾತ್ರಿ ಎಂದೇ ರಾಜ್ಯಕ್ಕೆ ಕೊರೋನಾಘಾತ ಎದುರಾಗಿದೆ. ಶಿವಮೊಗ್ಗದ ವ್ಯಕ್ತಿಯಲ್ಲಿ ದಕ್ಷಿಣ ಆಫ್ರಿಕಾ ವೈರಸ್ ಪತ್ತೆಯಾಗಿದೆ. ದುಬೈನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದ ವ್ಯಕ್ತಿಗೆ ಸೋಂಕು ಕಾಣಿಸಿಕೊಂಡಿದೆ. ಕೆಐಎಬಿಯಲ್ಲಿ ಗಂಟಲು ದ್ರವ ಟೆಸ್ಟ್ಗೆ ಕೊಟ್ಟು ಶಿವಮೊಗ್ಗಕ್ಕೆ ತೆರಳಿದ್ರು. ಈ ವೇಳೆ ಪರೀಕ್ಷೆ ವೇಳೆ ಕೊರೋನಾ ಸೋಂಕು ದೃಢವಾಗಿದ್ದು, ಜೆನೆಟಿಕ್ ಸೀಕ್ವೆನ್ಸ್ನಲ್ಲಿ ಸೌತ್ ಆಫ್ರಿಕಾ ವೈರಸ್ ಪತ್ತೆಯಾಗಿದೆ. ದಕ್ಷಿಣ ಆಫ್ರಿಕಾ ಕೊರೋನಾ ಸೋಂಕು ಕಾಣಿಸಿಕೊಂಡ ಸೋಂಕಿತ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ದಾಖಲಾಗಿದ್ದು, ಆತನ ಟ್ರಾವೆಲ್ ಹಿಸ್ಟರಿ, ಪ್ರೈಮರಿ ಕಾಂಟ್ಯಾಕ್ಟ್ ಪತ್ತೆ ಕಾರ್ಯ ನಡೆಯುತ್ತಿದೆ. ಸದ್ಯ 9 ಜನ ಪ್ರಾಥಮಿಕ ಸಂಪರ್ಕದಲ್ಲಿರುವುದು ಪತ್ತೆಯಾಗಿದೆ. ಈ ಬಗ್ಗೆ ಟಿವಿ9ಗೆ ಶಿವಮೊಗ್ಗ ಡಿಎಚ್ಒ ರಾಜೇಶ್ ಸುರಗಿಹಳ್ಳಿ ಮಾಹಿತಿ ನೀಡಿದ್ದಾರೆ. ದುಬೈನಿಂದ ಬಂದ ವ್ಯಕ್ತಿಗೆ ದಕ್ಷಿಣ ಆಫ್ರಿಕಾ ವೈರಸ್ ಪತ್ತೆಯಾಗಿದ್ದು, ಆತನಿಗೆ ಯಾವುದೇ ರೋಗದ ಲಕ್ಷಣಗಳು ಇರಲಿಲ್ಲ. ಆತ ಆರೋಗ್ಯವಾಗಿದ್ದಾನೆ ಅಂತ ಶಿವಮೊಗ್ಗ ಡಿಎಚ್ಒ ರಾಜೇಶ್ ಸುರಗಿಹಳ್ಳಿ ಹೇಳಿದ್ದಾರೆ. ಸೋಂಕಿತನ ಪತ್ನಿ, ಮಗುವನ್ನು ಪ್ರತ್ಯೇಕವಾಗಿ ಮೆಗ್ಗಾನ್ ಜಿಲ್ಲಾಸ್ಪತ್ರೆಯಲ್ಲಿ ಐಸೋಲೇಷನ್ ಮಾಡಲಾಗಿದೆ. ಆತ ವಾಸವಾಗಿರುವ ಏರಿಯಾದಲ್ಲೂ ಹೈ ಅಲರ್ಟ್ ಆಗಿದ್ದು, ಯಾರಿಗಾದರೂ ಸೋಂಕಿನ ಲಕ್ಷಣವಿದ್ದರೆ ಸ್ವಯಂ ಪ್ರೇರಿತರಾಗಿ ಕೋವಿಡ್ ಪರೀಕ್ಷೆ ಮಾಡಿಸಿಕೊಳ್ಳಲು ಡಿಎಚ್ಒ ಮನವಿ ಮಾಡಿದ್ದಾರೆ. ರಮೇಶ್ ಸಿಡಿ ಕೇಸ್ ತನಿಖೆ ಎಸ್ಐಟಿಗೆ ನೀಡಿದ್ದು, ತಿಪ್ಪೆ ಸಾರಿಸೋ ಕೆಲಸ ಅಷ್ಟೇ ಅಂತ ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಎಸ್ಐಟಿ ತನಿಖೆಯಿಂದ ಯಾವುದೇ ಪ್ರಯೋಜನವಿಲ್ಲ. ಎಸ್ಐಟಿ ತನಿಖಾ ವರದಿಯಲ್ಲಿ ಇದುವರೆಗೂ ಯಾರೂ ಜೈಲಿಗೋಗಿಲ್ಲ. ರಾಜಕಾರಣದಲ್ಲಿ ನೇರವಾಗಿ ಯುದ್ಧ ಮಾಡೋಣ. ಪ್ರತಿದಿನ ಜನರ ಮುಂದೆ ಬರೋರು ಏನ್ ಸಂದೇಶ ಕೊಡ್ತೀರಾ ಅಂತ ಎಚ್ಡಿ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಡೇರಿ ಸ್ಥಳಾಂತರ ವಿಚಾರವೊಂದು ಹಾಸನದಲ್ಲಿ ಎಚ್ಡಿ ರೇವಣ್ಣ, ಶಾಸಕ ಪ್ರೀತಂ ಗೌಡ ಮಧ್ಯೆ ಕೋಲ್ಡ್ ವಾರ್ಗೆ ಕಾರಣವಾಗಿದೆ. ಶಂಗಾ ಗ್ರಾಮದಲ್ಲಿ ಬಿಜೆಪಿ ಶಾಸಕ ಪ್ರೀತಂ ಗೌಡ ಸೂಚನೆ ಮೇರೆಗೆ ಡೇರಿ ಶಿಫ್ಟ್ ಮಾಡಲಾಗಿತ್ತು. ಇದು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ಗಲಾಟೆಗೆ ಕಾರಣವಾಗಿತ್ತು. ಕಾನೂನು ಬಾಹಿರವಾಗಿ ಡೇರಿ ಸ್ಥಳಾಂತರಿಸಲಾಗಿದೆ ಅಂತ ಕೆಲವರು ಆರೋಪಿಸಿದ್ದಾರೆ. ಡೇರಿ ಸ್ಥಳಾಂತರ ಬೆನ್ನಲ್ಲೇ ಹಾಲು ಪಡೆಯದಂತೆ ಹಾಸನ ಹಾಲು ಒಕ್ಕೂಟದಿಂದ ಆದೇಶ ಹೊರಡಿಸಲಾಗಿದೆ. ಹೀಗಾಗಿ ಎಚ್ಡಿ ರೇವಣ್ಣ ಒತ್ತಡದಿಂದ ಹಾಲು ಖರೀದಿಸುತ್ತಿಲ್ಲ ಅಂತ ಹಾಸನ ತಾಲೂಕಿನ ಶಂಕಾ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಶಿವಸೇನೆ ಪುಂಡರು ಮತ್ತೆ ಪುಂಡಾಟಿಕೆ ಮೆರೆದಿದ್ದಾರೆ. ನಗರದ ಮಹಾಲಕ್ಷ್ಮಿ ಯಾತ್ರೆ ನಿವಾಸದ ಕಟ್ಟಡದ ಮೇಲಿದ್ದ ಕನ್ನಡದ ಫಲಕಗಳಿಗೆ ಕಪ್ಪು ಮಸಿ ಬಳಿದು ಅನಾಗರಿಕವಾಗಿ ವರ್ತಿಸಿದ್ದಾರೆ. ಪುಂಡರು ಕನ್ನಡ ಬೋರ್ಡ್ ಹಾಕಿದ ಮಳಿಗೆಗಳ ಮಾಲೀಕರಿಗೆ ಗೊಡ್ಡು ಬೆದರಿಕೆಯೊಡ್ಡಿದ್ದಾರೆ. ಕನ್ನಡ ಬೋರ್ಡ್ ಹಾಕಿದರೆ ವ್ಯಾಪಾರ ಮಾಡಲು ಬಿಡಲ್ಲ ಅಂತ ಶಿವಸೇನೆ ಮುಖಂಡ ಸಂಜಯ್ ಪವಾರ್ ಎಂಬಾತ ಬೆದರಿಕೆ ಹಾಕಿದ್ದಾನೆ. ಐತಿಹಾಸಿಕ ಲಕ್ಷ್ಮೀ ದೇಗುಲದ ಬಳಿ ಶಿವಸೇನೆ ಪುಂಡರು ನಡೆಸಿದ ಭಾಷಾ ರಾಜಕಾರಣಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹುಬ್ಬಳ್ಳಿಯ ಮುಲ್ಲಾ ಓಣಿಯಲ್ಲಿ ಬಿಜೆಪಿ ಸೇರಿದಕ್ಕೆ ವ್ಯಕ್ತಿಯೊಬ್ಬರಿಗೆ ಮುಸ್ಲಿಂ ಸಮುದಾಯದ ಕೆಲವರು ಕಿರುಕುಳ ಕೊಟ್ಟು ವಿಡಿಯೋವೊಂದು ವೈರಲ್ ಆಗಿದೆ. ಮುನಾಫ್ ಐನಾಪುರಿ ಅನ್ನೋರ ಕೆಲ ದಿನಗಳ ಹಿಂದೆ ಬಿಜೆಪಿ ಸೇರಿದ್ರು. ಆ ಬಳಿಕ ಮುನಾಫ್ ವಿರುದ್ಧ ಮುಸ್ಲಿಂ ಜಮಾತ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಎನ್ನಲಾಗಿದೆ. ವಕ್ಫ್ ಬೋರ್ಡ್ನಲ್ಲಿದ್ದ ಅಂಗಡಿ ಖಾಲಿ ಮಾಡಲು ನೋಟಿಸ್ ಸಹ ನೀಡಲಾಗಿದೆ. ಅಲ್ಲದೆ ಮಾನಸಿಕ ಕಿರುಕುಳ ಕೊಡಲಾಗಿದೆ ಅಂತ ಮುನಾಫ್ ಆರೋಪಿಸಿದ್ದಾರೆ. ಇತ್ತೀಚೆಗೆ ಬೆಂಬಲಿಗರ ಜೊತೆ ಬಿಜೆಪಿ ಸೇರಿದ್ದ ಮುನಾಫ್ ವಿರುದ್ಧ ಕೆಲವರು ವಾಗ್ವಾದ ಕೇಳಿದ ವಿಡಿಯೋ ವೈರಲ್ ಆಗಿದೆ.
ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕನ್ನ ಬಂದ್ ಮಾಡಿ ರೈತ ಸಂಘಟನೆ ಬೆಳೆಗಾರರು ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನರಹಂತಕ ಹುಲಿ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ವಿಫಲವಾಗಿದೆ ಅಂತ ಗರಂ ಆದ್ರು. ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಬಂದ್ ಮಾಡಿ ನರಭಕ್ಷಕ ಹುಲಿಯನ್ನ ಆದಷ್ಟು ಬೇಗ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ರು. ಇನ್ನೊಂದೆಡೆ ಬೆಳ್ಳೂರಿನಲ್ಲಿ ರೈತರು ಅಹೋರಾತ್ರಿ ಧರಣಿ ಮುಂದುವರಿಸಿದ್ದು ಹುಲಿ ಕಾರ್ಯಾಚರಣೆಗೆ ಆನೆಗಳನ್ನ ಬಳಸದಂತೆ ಆಗ್ರಹಿಸಿದ್ರು. ಐಪಿಎಲ್ ಮಹಾಸಮರಕ್ಕೆ ಆರ್ಸಿಬಿ ತಂಡದ ಎಬಿ ಡಿವಿಲಿಯರ್ಸ್ ಪ್ರಾಕ್ಟೀಸ್ ಹೇಗಿದೆ? ನಾಳೆಯಿಂದ ಶುರುವಾಗೋ ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಕನ್ನಡಿಗ ರಾಹುಲ್ಗೆ ಚಾನ್ಸ್ ಸಿಗುತ್ತಾ? ಮಹಾಶಿವರಾತ್ರಿಯಂದೇ ಎಂಟ್ರಿ ಕೊಟ್ಟಿರೋ ರಾಬರ್ಟ್ಗೆ ಫ್ಯಾನ್ಸ್ ಫಿದಾ ಆಗಿದ್ದು ಹೇಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಈ ಬಾರಿಯ ಐಪಿಎಲ್ಗೆ ಆರ್ಸಿಬಿ ತಂಡದಲ್ಲಿರುವ ಎಬಿ ಡಿವಿಲಿಯರ್ಸ್ ಈಗಲೇ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿರುವ ತಮ್ಮ ನಿವಾಸದಲ್ಲಿ ಎಬಿಡಿ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡುತ್ತಿದ್ದು ಐಪಿಎಲ್ ಎದುರು ನೋಡುತ್ತಿದ್ದೇನೆ ಎಂದಿದ್ದಾರೆ. ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೆಯುವ ಮೈದಾನವನ್ನು ಕೊನೆಗೂ ಐಸಿಸಿ ಅಂತಿಮಗೊಳಿಸಿದೆ. ಸೌಥಾಂಪ್ಟನ್ನಲ್ಲಿ ಅಂತಿಮ ಪಂದ್ಯ ನಡೆಯಲಿರುವುದಾಗಿ ಐಸಿಸಿ ಘೋಷಿಸಿದೆ. ಜುಲೈನಲ್ಲಿ ನಡೆಯಲಿರುವ ಚೊಚ್ಚಲ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಲಿವೆ. ಟೀಂ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಟಿ20 ಸರಣಿ ನಾಳೆಯಿಂದ ಆರಂಭವಾಗಲಿದೆ. ಮೊದಲ ಟಿ20 ಪಂದ್ಯಕ್ಕೆ ರಿಷಬ್ ಪಂತ್, ಕೊಹ್ಲಿ ಪಡೆ ಸೇರಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕನ್ನಡಿಗ ರಾಹುಲ್ ರನ್ನ ಮಿಡಲ್ ಆರ್ಡರ್ನಲ್ಲಿ ಕಣಗಿಳಿಸುವುದಾದರೆ ಯಾರನ್ನ ಹೊರಗಿಡ್ತಾರೆ ಅನ್ನೋ ಕುತೂಹಲ ಕೆರಳಿಸಿದೆ. ಐಸಿಸಿ ಹೊಸದಾಗಿ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ ಪಟ್ಟಿಯನ್ನು ಬಿಡುಗಡೆಗೊಳಿಸಿದ್ದು ಟೀಂ ಇಂಡಿಯಾ 2ನೇ ಸ್ಥಾನದಲ್ಲಿದೆ. ಟೀಂ ಇಂಡಿಯಾ 268 ಅಂಕಗಳೊಂದಿಗೆ 2ನೇ ಸ್ಥಾನಕ್ಕೇರಿದ್ದು ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿ ಗೆದ್ದಿರುವ ಇಂಗ್ಲೆಂಡ್ ತಂಡ ಅಗ್ರ ಸ್ಥಾನಕ್ಕೇರಿದೆ. ಶ್ರೀಲಂಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 8 ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ 49 ಓವರ್ಗಳಲ್ಲಿ 232 ರನ್ಗೆ ಆಲ್ಔಟ್ ಆಯಿತು. ಸುಲಭ ಟಾರ್ಗೆಟ್ ಬೆನ್ನತ್ತಿದ ವಿಂಡೀಸ್ ಕೇವಲ 2 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ವೆಸ್ಟ್ ಇಂಡೀಸ್ ಪರ ಶಾಯ್ ಹೋಪ್ 110 ರನ್ ಗಳಿಸಿದರು. ಬಹುನಿರೀಕ್ಷಿತ ರಾಬರ್ಟ್ ಸಿನಿಮಾ ರಿಲೀಸ್ ಆಗಿದ್ದು ಶಿವರಾತ್ರಿಯಂದೇ ದಚ್ಚು ಹವಾ ಸೃಷ್ಟಿಸಿದ್ದಾರೆ. ಬಾ 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 ನಾ ರೆಡಿ ಎಂದ ದರ್ಶನ್ ನೋಡಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ. ಪರದೆ ಮೇಲೆ ದರ್ಶನ್ ನೋಡಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿದಿದ್ದಾರೆ. 1500ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ರಾಬರ್ಟ್ ದರ್ಶನ ಕೊಟ್ಟಿದ್ದಾನೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಸಿದ್ದೇಶ್ವರ ಥಿಯೇಟರ್ನಲ್ಲಿ ದರ್ಶನ್ರ 13 ಕಟೌಟ್ಸ್ ಹಾಕಲಾಗಿದೆ. ದರ್ಶನ್ರ 13 ಸಿನಿಮಾಗಳ ಕಟೌಟ್ ಹಾಕಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಐರಾವತ, ಕುರುಕ್ಷೇತ್ರ, ಸಾರಥಿ ಸಿನಿಮಾಗಳಲ್ಲಿನ ಕಟೌಟ್ಗಳನ್ನು ಒಂದೇ ಸೈಜ್ನಲ್ಲಿ ಹಾಕಿದ್ದು ಅಭಿಮಾನಿಗಳನ್ನ ಸೆಳೆಯುತ್ತಿದೆ. ರಾಜ್ಕಮಲ್ ಆರ್ಟ್ಸ್ ಕಳೆದ 20 ದಿನಗಳಲ್ಲಿ ರಾಬರ್ಟ್ ಸಿನಿಮಾದ ಒಟ್ಟು 54 ಕಟೌಟ್ಗಳನ್ನು ರೆಡಿ ಮಾಡಿದೆ. ನಿನ್ನೆ ರಾತ್ರಿ 3 ಗಂಟೆಯವರೆಗೂ ರಾಜ್ಯದ ಹಲವು ಚಿತ್ರಮಂದಿರಗಳ ಬಳಿ ಕಟೌಟ್ಗಳನ್ನು ಹಾಕಲಾಗಿದೆ. ದರ್ಶನ್ ನಟಿಸಿರುವ ಮೆಜೆಸ್ಟಿಕ್ ಸಿನಿಮಾದಿಂದ ರಾಬರ್ಟ್ ಸಿನಿಮಾವರೆಗೂ ಕಟೌಟ್ ರೆಡಿ ಮಾಡಿರುವ ಹೆಗ್ಗಳಿಕೆ ರಾಜ್ಕಮಲ್ ಆರ್ಟ್ಸ್ನದ್ದು. ಕಳೆದ 80 ವರ್ಷಗಳಿಂದ ರಾಜ್ಕಮಲ್ ಆರ್ಟ್ನ ಮಾಲೀಕ ಚಿನ್ನಪ್ಪ ಕನ್ನಡ, ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಸಿನಿಮಾಗಳಿಗೂ ಕಟೌಟ್ಗಳನ್ನು ರೆಡಿ ಮಾಡಿದ್ದಾರೆ. ತುಮಕೂರಿನಲ್ಲಿ ದರ್ಶನ್ ಕಟೌಟ್ಗೆ ಮದ್ಯದ ಅಭಿಷೇಕ ಮಾಡಲಾಗಿದೆ. ತಿಪಟೂರು ನಗರದ ತ್ರಿಮೂರ್ತಿ ಥಿಯೇಟರ್ ಬಳಿ ಅಭಿಮಾನಿಗಳು ಮದ್ಯದ ಅಮಲಿನಲ್ಲಿ ತೇಲಿದ್ದು ದರ್ಶನ್ ಕಟೌಟ್ಗೆ ಬಿಯರ್ನಿಂದ ಅಭಿಷೇಕ ಮಾಡಿದ್ದಾರೆ. ಚಿತ್ರಮಂದಿರದ ಆವರಣದಲ್ಲೇ ಬಿಯರ್ ಕೇಸ್ಗಳನ್ನಿಟ್ಟು ಕುಡಿದಿದ್ದು ಚಿತ್ರಮಂದಿರದ ಆವರಣದಲ್ಲೇ ಟೈಟ್ ಆಗಿ ಮನಸೋ ಇಚ್ಛೆ ಕುಣಿದು ಕುಪ್ಪಳಿಸಿದ್ದಾರೆ. ಇದು ಇವತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.